ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತೇಶ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸುವ ಸಂಬಂಧ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರವನ್ನು ಪರಿಶೀಲಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿ RSS ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು, ಸಾರ್ವಜನಿಕ ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆ, ದೇವಸ್ಥಾನಗಳು ಹಾಗೂ ಪುರಾತತ್ವ ಇಲಾಖೆ ಸ್ಥಳಗಳಲ್ಲಿ ಶಾಖೆಗಳು, ಸಾಂಖ್ಯಿಕ ಮತ್ತು ಬೈಠಕ್ಗಳನ್ನು ನಡೆಸುತ್ತಿರುವುದು ಭಾರತ ಸಂವಿಧಾನದ ಆಶಯಗಳಿಗೆ ವಿರುದ್ಧವಂತ ಆರೋಪಿಸಲಾಗಿದೆ. ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳನ್ನು ನಿಗ್ರಹಿಸುವುದಕ್ಕಾಗಿ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡಿದೆ. RSS ಚಟುವಟಿಕೆಗಳು ಮಕ್ಕಳು ಮತ್ತು ಯುವಕರ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿವೆ. ಪೊಲೀಸ್ ಅನುಮತಿ ಇಲ್ಲದೆ ದೊಣ್ಣೆಗಳೊಂದಿಗೆ ಪ್ರದರ್ಶನ ನಡೆಸುವುದು ಮುಗ್ಧರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಹುಚ್ಚಿಡಿದಿದೆ ಅಂತ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಕಿಡಿಯನ್ನು ಕಾರಿದ್ದಾರೆ. RSS ಶತಮಾನೋತ್ಸವದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ. ಹಿಂದೂ ಸಮಾಜ ಒಗ್ಗೂಡಿ RSS ಪಥಸಂಚಲನ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ವಿಚಲಿತವಾಗಿದೆ. RSS ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಕೆ ಮಾಡಿದ್ದನ್ನ ಶಾಸಕ ಶೈಲೇಂದ್ರ ಬೆಲ್ದಾಳೆ ಖಂಡಿಸಿದ್ದಾರೆ. RSS ಸಂಘಟನೆ ಇರೋದಕ್ಕೆ ದೇಶದಲ್ಲಿ ಶಾಂತಿ ಇದೆ. RSS ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಸ್ತಾರೆ ಅಂದ್ರೆ ಅವ್ರಿಗೆ ಹುಚ್ಚಿಡಿದಿದೆ. RSS ದೇಶದ ಏಕತೆ, ಧರ್ಮದ ಏಕತೆ, ಸಂಘಟನೆಗಾಗಿ ಕೆಲಸ ಮಾಡ್ತಿದೆ. ಮತ್ತೆ ಈ ರೀತಿ ಹೇಳಿಕೆ ನೀಡುವ ಮುನ್ನ ಪ್ರಿಯಾಂಕ್ ಖರ್ಗೆ ವಿಚಾರವನ್ನ ಮಾಡಬೇಕು. ಒಂದು ಕೋಮಿನ ಜನರ ಖುಷಿಗಾಗಿ ಈ ರೀತಿ ಹೇಳ್ತಾರೆ. ಬೀದರ್ನಲ್ಲಿ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಶೈಲೇಂದ್ರ ಬೆಲ್ದಾಳೆ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ. ಅವ್ರು ಯಾಕೋ ಸರ್ಕಾರ ಗೊಂದಲಿದೆ, ವಿಚಲಿತ ಆಗಿದ್ದಾರೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ, ಅವ್ರ ಪಕ್ಷದ ನಾಯಕರು, ಕಾರ್ಯಕರ್ತರು, CM DCM ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ. ಯಾರೋ ಒಬ್ರಿಗೆ ಒಂದು ಕೋಮಿಗೆ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನು ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ನಡುಕುಕ್ಕಿದೆ. ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ, ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥಸಂಚಲನ ಮಾಡ್ತಾ ಇದೆ. ಅವರೇನು ಎಲ್ಲ ಸಮಾಜ ಹೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು, ಅದು ಫಲಕರ ಆಗ್ತಾ ಇಲ್ಲ. ಯಾಕಂದ್ರೆ ಇಷ್ಟೊಂದು ಪಥಸಂಚಲನದಲ್ಲಿ ಎಲ್ಲ ಸಮಾಜದವರು SC ST OBC ಎಲ್ಲ ಸಮಾಜ ಸೇರೋದು ನೋಡಿ ಅವ್ರು ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ಕಾಣಿಸ್ತದೆ ನನಗೆ. ಅವ್ರು ವಿಚಲಿತ ಆಗ್ಯಾರೆ. ತುಷ್ಟೀಕರಣ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. RSS ಇದೆ ಅಂತ ದೇಶ ಶಾಂತಿ ಇದೆ. ದೇಶದಲ್ಲಿ ನಾವೆಲ್ಲ ಬೀದರ್ ಮಹಾನಗರ ಪಾಲಿಕೆ ಗುತ್ತಿಗೆ ನೌಕರರಿಗೆ 5 ತಿಂಗಳಿಂದ ಸಂಬಳವಿಲ್ಲವಂತೆ. ಸಂಬಳ ನೀಡಲು ಒತ್ತಾಯಿಸಿ ಪಾಲಿಕೆ ಆವರಣದಲ್ಲಿ ಜಮಾಯಿಸಿದ್ದಾರೆ ನೌಕರರು. ಮಕ್ಕಳ ಶಾಲೆಯ ಫೀಸ್ ಕಟ್ಟದ ಕಾರಣ ಶಾಲೆಗೆ ಕಳಿಸುತ್ತಿಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಮನೆ ಬಿಟ್ಟು ಹೋಗಂತಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು? ದಸರಾ ಹಬ್ಬದಲ್ಲಿ ಹೊಸ ಬಟ್ಟೆ ಇರಲಿ, ರೇಷನ್ ತರಲು ಕೂಡ ಪರದಾಡಿದ್ದೇವೆ. ನಮಗೆ ನಮ್ಮ ಕೆಲಸದ ಕೂಲಿಯನ್ನ ಕೊಡಿ. ಪಾಲಿಕೆ ಆಯುಕ್ತ ರಮ್ಯಾ ರಂಗಸ್ವಾಮಿ ಮುಂದೆ ನೌಕರರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನೌಕರರಿಗೆ ಹಿಂದೆ ಸಂಬಳ ನೀಡುವುದಾಗಿ ಆಯುಕ್ತೆ ರಮ್ಯಾ ರಂಗಸ್ವಾಮಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆಯುಕ್ತರ ಭರವಸೆ ನಂತರ ಮತ್ತೆ ಕೆಲಸಕ್ಕೆ ಹಿಂದಿರುಗಿದ್ದಾರೆ ಪಾಲಿಕೆಯ ನೌಕರರು. ನೋಡಿ, 4-5 ತಿಂಗಳಿಂದ ಸಂಬಳವಿಲ್ಲದೆ ಅವರು ದುಡಿತಾ ಇದ್ರು. ಹಾಗಾಗಿ ಯಾಕಂದ್ರೆ 4 ತಿಂಗಳ ತನಕ ಅವರು ತಾಳ್ಮೆಯಿಂದ ಕಾಯ್ದಿದ್ರು. ಆದರೆ ಈಗ ದೀಪಾವಳಿ ಹಬ್ಬದ ನಿಮಿತ್ತ ಎಲ್ಲರಿಗೂ ಕೂಡ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪಾಲಿಕೆ ನೌಕರರು ಕೂಡ ಏನು ಆಯುಕ್ತರ ಮುಂದೆ ಮನವಿಯನ್ನ ಮಾಡಿದ್ರು. ಆಯುಕ್ತರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ. ಫೀಸ್ ಕಟ್ಟೋದ್ ಕಡೆ ಮನೆಗೆ ಕುಂತಾಗ ಶಾಲಿಗೆ ಇಲ್ಲ ದಸರಾ ಹಬ್ಬಕ್ಕೂ ಹೀಗೆ ಹೇಳಿ ನಾವು ಅವ್ರಿಗೆ 1 ತಿಂಗಳು ಟೈಮ್ ತೊಗೊಂಡು ಅವ್ರಿಗೆ 5-6 ದಿವಸದಾಗ ಕೊಡ್ತೀವಿ ಅಂತ ಹೇಳಿ ಅಧ್ಯಕ್ಷರು ಬಂದು ಕೊಟ್ಟು ಈಗ ದಸರಾ ಅಂತೂ ಹಾಗೆ ಮಾಡಿದ್ರು ಮೇಡಮ್. ಎಲ್ರಿಗೆ ಮನೆ ಮಕ್ಕಳು ಅವ್ರಿಗೂ ಸಂಸಾರ ದಸರಾ ಹಬ್ಬದಾಗ ಏನೋ ಆಯಿತು. ದೀಪಾವಳಿಗೂ ಅವ್ರಿಗೆ ದುಡ್ಡು ಸಿಗಲಿಲ್ಲ. ಬಂತು ಈಗ 3 ದಿವಸ ದೀಪಾವಳಿ.
ಫ್ರೈಡೇನೆ ಕ್ಲಿಯರ್ ಮಾಡ್ತೀವಿ. 4 ಎಲ್ಲ ಕ್ಲಿಯರ್ ಮಾಡ್ರಿ ಮೇಡಮ್, ನಮ್ಗೆ ಭಾಳ ಹೊಕ್ಕ ಇರ್ತಾರ ಸಂಘ पानी भी बिल हो गया. ನೀವು ಏನು ಕಂಬಳಿ ನೀವು ಏನು ನಡೆಸಿರಿ ಪಾಪ ಮೇಡಮವ್ರಿಗೆ ಬಂದಾರ ಈಗ ನೀವು ಪಾಪ ಹೆಂಗೆ ಮೇಡಮ್ ಅವ್ರು ಅವ್ರು ದುಡ್ಡು ಇಟ್ಕೊಂಡು ಕೊಡಲ್ಲ ಅವ್ರು ಯಾವುದೋ ದುಡ್ಡು ಅವ್ರೆಲ್ಲ ಚೆಕ್ ಕಂಡಪ್ ಮಾಡ್ರಿ ಅಂತ ಎಲ್ಲ ಬರ್ಬೋದು ಪೇಮೆಂಟ್ ಆಗಲ್ಲ ಉಂಟು ಬಟ್ ನೀವು 4-5 ತಿಂಗಳು ನೀವು ಸಿಕ್ಕಿದ್ದಕ್ಕೆ ಬಿಲ್ ಬರ್ಕೋತ ಎಲ್ಲ ಮಾಡ್ಕೋತ ಕುಂತು ಪಾಪ ಅವ್ರೇನೋ ಸುಮ್ ಚಾರ್ಜ್ ತೊಗೊಂಡು ಬಂದಾರ. ಏನು ನೀವು ಮಾಡಿದ ಹರ್ಕತ್ಗಳು ಇವತ್ತು ಇಷ್ಟು ಮಂದಿ ರೋಡಿಗೆ ಬರೋದು ಮುನ್ಸಿಪಾಲಿಟಿ ಮರ್ಯಾದೆ ಪೂರ ರಾಜ್ಯದ ಕಳೆದೋಗ್ಯದ. ಎಲ್ಲರೂ ಸಿಕ್ಕಂಗೆ ಏನ್ ಬರ್ದು ಹರ್ಕೊಟ್ರಿ, ಏನ್ ಬರ್ದೆ ಅದು ಹರ್ಕೊಟ್ರಿ. ಟೆಕ್ನಿಕಲು ನೀವು ಮಾಡಿದ ಕಳ್ಳಂಟಿಗೆ ಟೆಕ್ನಿಕಲು ಹೊಸ ಮಂದಿ ಹೋಯ್ತಿರಿ ಜೈಲಿಗೆ, ಸುಮ್ಮನೆ ಕೂಡ್ರಿ, ಸುಮ್ಮನೆ ನಾಟಕ ಮಾಡ್ಕೊತ ಮತ್ತು ಟೆಕ್ನಿಕಲ್ ಅದಂತ ಎಲ್ಲೆಲ್ಲಿ ರೇಟು ಎಲ್ಲ ಅಧ್ಯಕ್ಷನ ಮನೆ ಮಂದಿ, ಮಿನಿಸ್ಟರ್ ಮನೆ ಮಂದಿ ಡೀಸೆಲ್ ಹಾಕೊಂಡು ಡೀಸೆಲ್ ಬಿಲ್ ಏಟ್ ಮಾಡಿರಿ ಗೊತ್ತಿಲ್ಲ ನಮಗೆ, ಯಾರು ಕೇಳತ್ತಿಲ್ಲ ಅಂದ್ರೆ ಎಲ್ಲರೂ ಆಟ ಆಡಿ ಕುಂತೀರಿ. ಪಾಪ ಇವತ್ತು ಅವು ಗರೀಬ್ ಮಂದಿ ಹೊಟ್ಟಿಗೆ ಅವಕ್ಕೆ ಮನೆಗೆ ಉಳ್ಳಕ್ಕೆ ಇದಿಲ್ಲ, 5 ತಿಂಗಳು ಆಗಲತ್ತು. ಆ ಮೇಡಮ್ ಅವರು ಮಾತು ಕೊಟ್ರೆ ಅವತ್ತು ಅಂತೇಳಿ ನಾವು ಭೀ ಸುಮ್ಮನೆ ಕುಂತೇವೆ. ಏನಂತ ಅಧ್ಯಕ್ಷ ಕೇಳಕ್ಕೆ ಹೋದ್ರೆ ಲೇಬರಿಗೆ ಹೆಂಗೆ ಮಾತಾಡ್ತಾರೆ ನಿಮ್ಮ ಎದುರು ಹೇಳಕ್ಕೆ ಬರಲ್ದು. ಕೋಟ್ ಹೊಲ್ಸ್ ಬೈತಾವ ಲೇಬರ್ಗಳಿಗೆ ಯಾರ ಹಾಂ ಹೊಲ್ಸ್ ಬೈತಾರೆ, ಲೇಬರಿಗೆ ಬೈತಾರೆ ಮೇಡಮ್ ಅಧ್ಯಕ್ಷ, ಲೇಬರಿಗೆ ಹೊಲ್ಸ್ ಬೈತಾರೆ. ಅವರು ದುಡಿಲತ್ತಾರ ಅಂದ್ರೆ ದುಡ್ಲೆತ್ತಾರ ಅವ್ರು ನಮ್ಕಿನ್ನ ಬೆಟರ್ ಅವ್ರು ನಾವೇನೋ ಒಳಗೆ ಕೆಟ್ಟದ್ದು ಇರ್ತದೆ. ಅವ್ರು ಪಾಪ ಏನೋ ಒಂದು 15-20 ಸಾವಿರ ಸ್ಯಾಲ್ರಿ ಕಡಿಂದು ಮಸ್ಕಿನಾಗ 5 ಗಂಟೆ ಬಂದು ಅವರು ದುಡಿತಾರೆ ಮೇಡಮ್. ಅವ್ರಿಗೆ ಇವರೆಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೈಯೋದು, ಕೆಟ್ಟಂಗೆ ಮಾತಾಡೋದು, ಇವರೆಲ್ಲ ಇವ್ರು ಹೇಳ್ತಾರೆ ತೆಗಿದ್ರಿ ಲೇಬರು ಏನು ಹೇಳ್ತಾರೆ ಲೇಬರ್ಗಳು ಹೇಳ್ತೀರಂತಲ್ಲ ನಿಮ್ಗೆ ತೆಗಿತಾರೆ ನೋಡ್ರಿ ಅಂತ. ಯಾರು ತೆಗಿದ್ರಿ ತೆಗಿ ನೋಡ್ರಿ ಮತ್ತೆ ಅವ್ರಿಗೆ ಅಂದಿಲ್ಲ ಯಾರು ಆಟ ಮಾಡತ್ತೀರಿ ಇಲ್ಲ ಸರ್. ನೀವು ಸ್ಟ್ರೈಕ್ ಮಾಡಿದ್ರಿ ಅಂದ್ರೆ ನೀವು ನೌಕರಿ ತೆಗಿತಾರ ಅದು ತೆಗಿತಾರ ಏನು ಹಂಚಿಕೆ ಆಗ್ತೀರಿ ಲೇಬರ್ಗಳಿಗೆ? ಯಾರು ತೆಗಿತಾವ ತೆಗಿಲ್ಲವ್ರಿ ನೌಕರಿ? ಮತ್ತೆ ನಾವು ಯಾರಂದ್ರೆ ಕೇಳ್ತೀರಿ, ನೀವೇ ಹೇಳ್ತೀರಿ ಎಲ್ಲರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ನಿನ್ನೆ ಬೀದರ್ ನಗರದಲ್ಲಿ ಭವ್ಯ ಪಥಸಂಚಲನ ಜರುಗಿತು. ನಗರದ ಸರಸ್ವತಿ ವಿದ್ಯಾಮಂದಿರದಿಂದ ಪ್ರಾರಂಭವಾದ ಪಥಸಂಚಲನವು ಅಂಬೇಡ್ಕರ್ ವೃತ್ತ, ಕ್ರಾಂತಿ ಗಣೇಶ್, ಶಾಹಗಂಜ್, ಚೌಬಾರ, ವನವಾಸಿ ರಾಮ ಮಂದಿರ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಸಂಚರಿಸಿತು. ಇನ್ನು ಪಥಸಂಚಲನದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ, ಶಾಸಕ ಶೈಲೇಂದ್ರ ಬೆಲ್ದಾಳಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಗಣವೇಷ ಧರಿಸಿದ ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಶಿಸ್ತಿನಿಂದ ಪಥಸಂಚಲನದಲ್ಲಿ ಹೆಜ್ಜೆ ಹಾಕಿದರು. ಪಥಸಂಚಲನ ವೇಳೆ ಸ್ಥಳೀಯ ನಿವಾಸಿಗಳು ಪುಷ್ಪವೃಷ್ಟಿ ನಡೆಸಿ ಸ್ವಾಗತಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಾಹಿ ಸ್ಕೂಲ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಆಟವಾಡಲು ಹೋದ 6 ವರ್ಷದ ಬಾಲಕನೊಬ್ಬ ಬಾವಿಗೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ನಡೆದಿದೆ. ಶನಿವಾರ ಸಂಜೆ ಬಸವ ಕಲ್ಯಾಣ ನಗರದ ಈಶ್ವರ್ ನಗರ್ ಬಡಾವಣೆಯ ಶೇಖ್ ಮುಸ್ತಾಕಿಮ್ ಎನ್ನುವ ಬಾಲಕ ತನ್ನ ಮನೆಯ ಪಕ್ಕದಲ್ಲಿರುವಂತಹ ಬಾವಿಯ ಬಳಿ ಆಟವಾಡುತ್ತಿರುವ ಸಮಯದಲ್ಲಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ತಂಡ ಬಾವಿಗೆ ಬಿದ್ದ ಮೃತ ಬಾಲಕನ ಶವವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ತನಿಖೆ ಮುಂದುವರೆದಿದೆ.
ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾದ ರೈತರಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕು. ಹಸಿ ಬರಗಾಲ ಘೋಷಣೆ, ಸಾಲ ಮನ್ನಾ ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಗೆ ಬಂದ್ ಅನ್ನು ನೀಡಲಾಗ್ತಾ ಇದೆ. ಇನ್ನು ಕಳೆದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿತ್ತು. ರೈತರ ನೆರವಿಗೆ ಸರ್ಕಾರ ನಿಂತು ಶಾಶ್ವತ ಪರಿಹಾರಕ್ಕಾಗಿ ಬಂದ್ ಮಾಡಲಾಗಿದೆ. ಜಿಲ್ಲೆಯಲ್ಲಿನ ಅಂಗಡಿ ಮುಂಗಟ್ಟುಗಳು, ಮಾಲ್ಗಳು, ರಸ್ತೆಗಳೆಲ್ಲವೂ ಈಗ ಖಾಲಿಯಾಗಿ ಕಾಣಿಸ್ತಾ ಇದೆ. ಇನ್ನು ಕಲಬುರಗಿ ನಗರದಲ್ಲಿನ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ರಸ್ತೆ ತಡೆದು ರೈತರಿಂದ ಇವತ್ತು ಕಲಬುರಗಿ ಬಂದ್ ಅನ್ನು ಮಾಡಲಾಗಿರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿವೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಬಿಜೆಪಿ ತನ್ನ ರಾಜಕೀಯ ತಂತ್ರವನ್ನು ರೂಪಿಸಲು ಅಲರ್ಟ್ ಆಗಿದೆ. ಇನ್ನು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಕಾಂಗ್ರೆಸ್ನ ಆಂತರಿಕ ಗೊಂದಲವನ್ನು ಗಮನಿಸಿ ಮುಂದಿನ ನಡೆಗಳನ್ನು ಯೋಜಿಸಲು ಮಹತ್ವದ ಚರ್ಚೆಗಳು ನಡೆದಿವೆ. ಪಕ್ಷ ಸಂಘಟನೆ, ಬೆಂಗಳೂರು ಪಾಲಿಕೆ ಚುನಾವಣೆ, ಬಿಹಾರ ಚುನಾವಣೆಯ ಫಂಡಿಂಗ್ ಆರೋಪಗಳು ಮತ್ತು ಜಾತಿ ಜನಗಣತಿ ವರದಿಗೆ ಪ್ರತಿಕ್ರಿಯೆ ಸೇರಿದಂತೆ ಹಲವು ವಿಷಯಗಳು ಸಭೆಯಲ್ಲಿ ನಡೆದವು. ಇನ್ನು ಕಾಂಗ್ರೆಸ್ನಿಂದ ಬಿಹಾರ ಚುನಾವಣೆಗೆ ಹಣ ರವಾನೆ ಆಗ್ತಿದೆ ಎಂಬ ಆರೋಪವು ಕೂಡ ಸಭೆಯಲ್ಲಿ ಚರ್ಚೆಗೆ ಬಂದಿತ್ತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರಿಂದ 300 ಕೋಟಿ ರೂಪಾಯಿ ಫಂಡಿಂಗ್ ಆಗುತ್ತಿದೆ ಎಂಬ ಆರೋಪವನ್ನು ಬಿಜೆಪಿ ಅಸ್ತ್ರವಾಗಿ ಬಳಸಲು ತೀರ್ಮಾನಿಸಿದೆ. ಇನ್ನು ಈ ಆರೋಪವನ್ನು ರಾಜಕೀಯವಾಗಿ ಕಾಂಗ್ರೆಸ್ಗೆ ಇಕ್ಕಟ್ಟು ಉಂಟು ಮಾಡಲು ಬಿಜೆಪಿ ತಂತ್ರ ರೂಪಿಸಿದೆ. ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇರಿಸಿದೆ ಹೈಕಮಾಂಡ್. ಬಿಹಾರ ಚುನಾವಣೆ ಫಲಿತಾಂಶ ಹಾಗೂ ನವೆಂಬರ್ ಕ್ರಾಂತಿಯ ಹಿನ್ನೆಲೆ ರಾಜ್ಯದ ರಾಜಕೀಯ ಚೌಕಟ್ಟಿನಲ್ಲಿ ಮಹತ್ವದ ಬದಲಾವಣೆಗಳಿಗೆ ಸಿದ್ಧರಾಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಸೋಮವಾರ ಅಂದರೆ ಇಂದು ಅಕ್ಟೋಬರ್ 13 ಸಂಜೆ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಔತಣಕೂಟವನ್ನು ಆಯೋಜಿಸಿದ್ದಾರೆ. ಇತ್ತೀಚೆಗೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದ ಇದೇ ರೀತಿಯ ಭೋಜನ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಸಚಿವರು ಮತ್ತು ಶಾಸಕರು ಪಾಲ್ಗೊಂಡಿದ್ದರು. ಸಚಿವರನ್ನ ಒಂದುಗೂಡಿಸಿ ಅವರೊಂದಿಗೆ ಸಮಾಲೋಚನೆ ನಡೆಸುವ ಪ್ರಕ್ರಿಯೆಯ ಭಾಗವಾಗಿ ಈ ಔತಣಕೂಟವನ್ನು ಏರ್ಪಡಿಸಿರಬಹುದು. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಹೇಗೆ ಸಕ್ರಿಯವಾಗಿ ತೊಡಗಿಕೊಳ್ಳಬೇಕು ಎಂಬ ಬಗ್ಗೆಯೂ ಕೂಡ ಈ ಸಮಾವೇಶದಲ್ಲಿ ಪ್ರಾಥಮಿಕ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪಕ್ಷದ ರಾಷ್ಟ್ರೀಯ ಆಳ್ವಿಕೆಗೆ ಈ ಚುನಾವಣೆಯ ಪ್ರಾಮುಖ್ಯತೆ ಇರುವುದರಿಂದ ಚುನಾವಣಾ ಕಾರ್ಯತಂತ್ರ ಮತ್ತು ನೇತೃತ್ವದ ಪಾತ್ರವನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಬಹುದು. ಇನ್ನು ನವೆಂಬರ್ ಕ್ರಾಂತಿಯ ಸದ್ದು ಕೇಳಿಬರುವ ನಡುವೆ ಈ ಔತಣಕೂಟ ಆಯೋಜಿತವಾಗಿದ್ದು ರಾಜಕೀಯ ವಲಯಗಳಲ್ಲಿ ಕುತೂಹಲವನ್ನು ಉಂಟು ಮಾಡಿದೆ. ಇನ್ನು ಸಂಪುಟದಿಂದ ಕೆಲವರನ್ನ ಬದಲಾಯಿಸಿ ಹೊಸ ರೂಪರೇಖೆಗಳನ್ನು ನೀಡುವ ಸಲುವಾಗಿ ಈ ಸಭೆಯಲ್ಲಿ ಮಂಡನೆ ಮಾಡಲಾಗುವುದು ಅಂತ ಊಹಿಸಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನಿಗೆ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬ್ಯಾನ್ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಅವನಿಂದ ಹೇಗೆ ಸಾಧ್ಯ ಅಂತ ಯತ್ನಾಳ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತ ಅವರು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಯತ್ನಾಳ್ ಅವರು ಪ್ರಿಯಾಂಕ್ ಖರ್ಗೆಯನ್ನ ಶತಮೂರ್ಖ ಅಂತ ಕರೆದು ಅವರ ಹೇಳಿಕೆಗಳನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಅವರಂತ ಮಹಾನ್ ನಾಯಕರಿಗೆ RSS ನಿಷೇಧ ಮಾಡಲು ಆಗಲಿಲ್ಲ. ಮುಸ್ಲಿಮರನ್ನ ಖುಷಿಪಡಿಸಲು ಈ ಬಚ್ಚ ಏನೇನೋ ಮಾತಾಡ್ತಿದ್ದಾನೆ ಎಂದು ಅವರು ಲೇವಡಿಯನ್ನ ಮಾಡಿದ್ದಾರೆ. ಸೂರ್ಯ ಮತ್ತು ಚಂದ್ರ ಇರುವವರೆಗೂ RSS ಅಸ್ತಿತ್ವದಲ್ಲಿ ಇರುತ್ತದೆ ಅಂತ ಯತ್ನಾಳ್ ಘೋಷಿಸಿದ್ದಾರೆ. ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಜತೇಂದರ್ ಹಾಗೂ ಮತ್ತು ಹರಿಪ್ರಸಾದ್ ಅವರನ್ನ ಸಹ ಟೀಕಿಸಿದರು. ಇನ್ನು ಇವರು ಪಾಕಿಸ್ತಾನ್ ಏಜೆಂಟ್ಗಳಂತೆ ಮಾತನಾಡ್ತಾರೆ, ಯತೇಂದ್ರ ಏನ್ ಮಾತಾಡ್ತಾನೆ ಎಂಬುದು ಗೊತ್ತಾಗುವುದಿಲ್ಲ ಅಂತ ಅವರು ಹೇಳಿದರು. ಇನ್ನು RSS ಯಾವುದೇ ಕಬ್ಜಾ ಮಾಡಿಲ್ಲ, ಬದಲಿಗೆ ಶಾಖೆಗಳಲ್ಲಿ ಭಾರತ ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ ಯತ್ನಾಳ್ ಸಮರ್ಥಿಸಿಕೊಂಡ್ರು. ಮಸೀದಿಗಳ ಆದಾಯ ಸರ್ಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯದೊಂದಿಗೆ ಹೋಲಿಕೆಯನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಇನ್ನು 2 ವರ್ಷ ಹಾರಾಡಲಿ, ಆಮೇಲೆ ಹಿಂದೂ ಸರ್ಕಾರ ಬರಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಪಶ್ಚಿಮ ಬಂಗಾಳದ ಬರ್ಧಮಾನ್ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ಸಂಜೆ ನಡೆದ ಕಾಲ್ತುಳಿತ ಘಟನೆಯಲ್ಲಿ ಕನಿಷ್ಠ 12 ಮಂದಿ ಗಾಯಗೊಂಡಿದ್ದಾರೆ. ಈ ಘಟನೆಯಿಂದಾಗಿ
ಗಾಯಗೊಂಡವರನ್ನು ತಕ್ಷಣ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆಯು ರೈಲ್ವೆ ನಿಲ್ದಾಣದ ಫುಟ್ ಓವರ್ ಬ್ರಿಡ್ಜ್ನಲ್ಲಿ ಉಂಟಾದ ಜನಸಂದಣಿಯಿಂದ ಸಂಭವಿಸಿದೆ. ವರ್ಧಮಾನ್ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ಸಂಜೆ 6 ಗಂಟೆಯ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ. ರೈಲ್ವೆ ಅಧಿಕಾರಿಗಳ ಪ್ರಕಾರ ಪ್ಲಾಟ್ಫಾರ್ಮ್ ನಂಬರ್ 4, 6 ಮತ್ತು 7ರಲ್ಲಿ ಏಕಕಾಲಕ್ಕೆ 3 ರೈಲುಗಳು ನಿಂತಿದ್ದು, ಈ ರೈಲುಗಳನ್ನು ಹಿಡಿಯಲು ಆತುರದಿಂದ ಓಡಾಡುತ್ತಿದ್ದ ಪ್ರಯಾಣಿಕರಿಂದಾಗಿ ಪ್ಲಾಟ್ಫಾರ್ಮ್ ನಂಬರ್ 4 ಮತ್ತು 6 ಸಂಪರ್ಕಿಸುವ ಫುಟ್ ಓವರ್ ಬ್ರಿಡ್ಜ್ನ ಮೇಲೆ ಭಾರೀ ಜನಸಂದಣಿ ಉಂಟಾಯಿತು. ಕಿರಿದಾದ ಮೆಟ್ಟಿಲುಗಳಲ್ಲಿ ಜನರ ದಟ್ಟಣೆಯಿಂದ ಕಾಲ್ತುಳಿತ ಸಂಭವಿಸಿತು. ಈ ಗದ್ದಲದ ಮಧ್ಯೆ ಹಲವರು ಬಿದ್ದು ಜನಸಂದಣಿಯಲ್ಲಿ ಸಿಲುಕಿ ಗಾಯಗೊಂಡಿದ್ದಾರೆ. ಇನ್ನು ಗಾಯಗೊಂಡ 12 ಮಂದಿಯಲ್ಲಿ 6 ಮಂದಿಯನ್ನು ವರ್ಧಮಾನ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದವರಿಗೆ ಸ್ಥಳದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಗಾಯಗೊಂಡವರಲ್ಲಿ ಕೆಲವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ರೈಲ್ವೆ ರಕ್ಷಣಾ ಪಡೆ ಮತ್ತು ಸ್ಥಳೀಯ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಮಸ್ಕಾರ.